ಇವೆಲ್ಲದರ ನಡುವೆ ಪಾಕಿಸ್ತಾನಕ್ಕೆ ಮತ್ತೊಂದು ಆರ್ಥಿಕ ಹೊಡೆತವನ್ನ ಕೊಡೋದಕ್ಕೆ ಭಾರತ ತಯಾರಿಯನ್ನ ನಡೆಸ್ತಾ ಇದೆ. ಇದರಿಂದಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಲ್ಲಿ ಭಾರತದ ಹೂಡಿಕೆ ಪಾಕಿಸ್ತಾನಕ್ಕೆ ಆರ್ಥಿಕವಾಗಿ ಮತ್ತಷ್ಟು ಹೊಡೆತ ಕೊಡುವುದಕ್ಕೆ ಭಾರತ ಮುಂದಾಗ್ತಿದೆ. ಪಾಕಿಸ್ತಾನಕ್ಕೆ ನೀಡುವಂತಹ ಫಂಡ್ ಅನ್ನ ರದ್ದು ಮಾಡುವಂತೆ ಮನವಿ ಮಾಡಲಾಗಿದೆ. ಭಾರತದ ಹಣಕಾಸಿಗೆ ಈಗಾಗಲೇ ಹಣಕಾಸು ಸಚಿವಾಲಯದಿಂದ ನಡೆದಿದೆ ಇಂಥದ್ದೊಂದು ತಯಾರಿ ನೋಡಿ. ಈಗಾಗಲೇ ಎಡಿಬಿ ಅಧ್ಯಕ್ಷರೊಂದಿಗೆ ಭಾರತದ ಮಾತುಕತೆಯಾಗಿದೆ. ಪಾಕಿಸ್ತಾನಕ್ಕೆ ಭಾರತ ನೀಡ್ತಿರುವಂತಹ ಫಂಡ್ ಅನ್ನ ರದ್ದು ಮಾಡೋದಕ್ಕೆ ಮನವಿ ಮಾಡಲಾಗ್ತಿದೆ. ಈ ಮೂಲಕ ಸದ್ಯದಲ್ಲೇ ಎಡಿಬಿ ಅಧ್ಯಕ್ಷ ಮಸತು ಕಂಡಾ ಅವರ ಜೊತೆಯಲ್ಲಿ ಸಭೆ ಆಗುತ್ತೆ. ಹಾಗಾಗಿ ಕಂಡಾ ಜೊತೆ ಮೀಟಿಂಗ್ ನಡೆಸಲಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ಒಂದು ಕಡೆ ಈಗಾಗಲೇ ರಾಜತಾಂತ್ರಿಕವಾಗಿ ಹೊಡೆತ ಕೊಟ್ಟಿದೆ ಭಾರತ. ನದಿ ನೀರು ಒಪ್ಪಂದವನ್ನ ಬಂದ್ ಮಾಡುವ ಮೂಲಕ ನೀರಿನ ಗಂಡಾಂತರವನ್ನ ಪಾಕಿಸ್ತಾನ ಕೊಟ್ಟಿದ್ದೀವಿ. ಇದರ ಬೆನ್ನಲ್ಲೇ ಆರ್ಥಿಕವಾಗಿಯೂ ಕೂಡ ಈಗಾಗಲೇ ಪಾಪರಾಗಿರುವಂತ ಪಾಕಿಸ್ತಾನಕ್ಕೆ ಒಂದಿಷ್ಟು ಫಂಡ್ಗಳು ಹೋಗ್ತಾ ಇತ್ತು. ಎಬಿಡಿ ಅಧ್ಯಕ್ಷರೊಂದಿಗೆ ಈಗ ಮಾತುಕತೆಯನ್ನ ಮಾಡೋದರ ಮೂಲಕವಾಗಿ ಭಾರತದಿಂದ ಏನು ಫಂಡ್ಗಳು ಹೋಗ್ತಾ ಇತ್ತು ಆ ಫಂಡ್ಗಳ ಜೊತೆಯಲ್ಲಿ ಆರ್ಥಿಕವಾಗಿ ಪಾಕಿಸ್ತಾನಕ್ಕೆ ಕೊಡುವಂತ ಹಣಗಳು ನಿಲ್ಬೇಕು. ಭಯೋತ್ಪಾದನೆಯ ಚಟುವಟಿಕೆಗಳಿಗೆ ಅದನ್ನ ಬಳಕೆ ಮಾಡ್ತಾರೆ, ಇಡೀ ಜಗತ್ತಿಗೆ ಕಂಟಕವಾಗಿ ಬಿಟ್ಟಿದ್ದಾರೆ. ಹೀಗಾಗಿ ಪಾಕಿಸ್ತಾನಕ್ಕೆ ಫಂಡ್ ಹೋಗಬಾರದು. ಆ ನಿಟ್ಟಿನಲ್ಲೇ ಸದ್ಯದಲ್ಲೇ ಎಡಿಬಿ ಬ್ಯಾಂಕ್ನಿಂದ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಧ್ಯಕ್ಷರಾಗಿರುವಂತ ಮಸತು ಕಂಡಾ ಅವರ ಜೊತೆ ಸಭೆಯನ್ನ ಮಾಡೋದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಮುಂದಾಗಲಿದ್ದಾರೆ. ಆ ನಿಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಅಲ್ಲಿ ಇಲ್ಲಿ ನಾವಿನ್ನೂ ಡೆವಲಪ್ಮೆಂಟ್ ಅಷ್ಟೇ, ನಮ್ಮ ಹತ್ರ ಏನೂ ಇಲ್ಲ ಅಂತ ಹೇಳಿಕೊಂಡು ಜಗತ್ತಿನ ಮುಂದೆ ಯಾವಾಗ್ಲೂ ಭಿಕ್ಷೆಯನ್ನ ಬೇಡ್ತಾ ಇತ್ತಲ್ಲ ಪಾಕಿಸ್ತಾನಕ್ಕೆ ಈಗ ಅದು ಕೂಡ ಬಂದಾಗಬೇಕು. ಯಾವ ರೀತಿಯಾದಂತ ಸಹಾಯ ಕೂಡ ಈ ದೇಶಕ್ಕೆ ಸಿಗಬಾರದು ಪಾಕಿಸ್ತಾನಕ್ಕೆ ಅನ್ನೋ ನಿಟ್ಟಿನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈಗ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಈ ಮೂಲಕವಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಿಂದ ಏನು ಹಣ ಹೋಗ್ತಿತ್ತು, ಫಂಡ್ಗಳು ಹೋಗ್ತಾ ಇತ್ತು, ಇದ್ಯಾವುದು ಕೂಡ ಪಾಕಿಸ್ತಾನಕ್ಕೆ ಇನ್ನು ಮುಂದೆ ಹೋಗಬಾರದು. ಈ ಹಣವನ್ನ ಭಯೋತ್ಪಾದನೆಯ ಚಟುವಟಿಕೆಗಳಿಗೆ ಬಳಕೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನ ಇಡಲಾಗಿದೆ ಭಾರತ ಸರ್ಕಾರದಿಂದ. ಇದರಿಂದಾಗಿ ಪಾಕಿಸ್ತಾನಕ್ಕೆ ಮುಟ್ಟಿ ಮುಟ್ಟಿ ನೋಡ್ಕೊಳ್ಬೇಕು ಅವರು. ಒಂದಾದ್ಮೇಲೆ ಒಂದು ಶಾಕುಗಳು ಪಾಕಿಸ್ತಾನಕ್ಕೆ ಬರ ಸಿಡಿಲಿನಂತೆ ಅಪ್ಪಳಿಸ್ತಾನೆ ಇದೆ. ನಾನು ಮತ್ತೆ ಹೇಳಿದಾಗೆ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ರಾಜತಾಂತ್ರಿಕವಾಗಿ ಏನೋ ಅನೇಕ ವಿಧದಿಂದ ಪಾಕಿಸ್ತಾನಕ್ಕೆ ಹೊಡೆತವನ್ನ ಭಾರತ ಈಗಾಗಲೇ ಕೊಡ್ತಾ ಇದೆ. ಇದರ ಜೊತೆಯಲ್ಲಿ ಈಗ ಆರ್ಥಿಕವಾಗಿಯೂ ಕೂಡ ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳೋದಕ್ಕೆ ಭಾರತ ಸಿದ್ಧ ಆಗಿದೆ.